ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ಮರ್ಯಾದೆ ರಾಮಣ್ಣ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ಮರ್ಯಾದೆ ರಾಮಣ್ಣ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ರಾಮಣ್ಣ ಗಡಿ ಮನೆಯಲ್ಲಿ ಚೆನ್ನಾಗಿ ಕುಸ್ತಿ ಆಡ್ತಾ ಇರ್ತಾನೆ. ಅಲ್ಲಿಗೆ ನೋಡೋಣ ಬಾ ಅಂತ ಐಶುನ ಅಜ್ಜಿ ಬಂದಿರ್ತಾರೆ. ಐಶು ಚೆನ್ನಾಗಿ ಸ್ಮೈಲಲ್ಲೇ ನಿನಗೆ ಸರಿಯಾಗಿ ಮಾಡ್ತೀನಿ ಇರು, ನನ್ನ ಕಣ್ಣಲ್ಲೇ ನಿನಗೆ ಸಮಸ್ಯೆ ಇದೆ ಅಲ್ವಾ, ಕಣ್ಣಲ್ಲೇ ನಿನಗೆ ಸರಿಯಾಗಿ ಮಾಡ್ತೀನಿ ಅಂತ ಅಲ್ಲಿ ಅನ್ಕೊತಾ ಇರ್ತಾಳೆ. ರಾಮಣ್ಣ ಕುಸ್ತಿ ಆಡ್ತಾ ಇರ್ತಾನೆ. ಆಡ್ತಾ ಐಶು ಕಡೆಗೆ ನೋಡ್ತಾನೆ. ಐಶು ಸ್ಮೈಲ್ ಕೊಟ್ಕೊಂಡು ಕಣ್ಣು ಹೊಡೆದ್ಬಿಡ್ತಾಳೆ. ಕಣ್ಣು ಹೊಡೆದ ತಕ್ಷಣ ಪಟಕ್ ಅಂತ ಅವನು ಕೆಳಗಡೆ ಬಿದ್ದೋಗ್ಬಿಡ್ತಾನೆ. ಇದೇನೋ ರಾಮಣ್ಣ, ಒಂದು ದಿವಸನೂ ಒಂದು ಕುಸ್ತಿಲೂ ಸೋತಾನಲ್ಲ ನೀನು, ಹಿಂಗೆ ಸೋಲ್ತಾ ಇದೆಯಲ್ಲೋ ಅಂತ ಅವ್ರು ಉಸ್ತಾದ್ ಬೈತಾ ಇರ್ತಾರೆ. ಅವಾಗ ಏನಿದು ನಮ್ಮ ರಾಮಣ್ಣ ಮೊದಲನೇ ಬಾರಿಗೆ ಸೋತ್ಬಿಟ್ನಲ್ಲ ಅಂತ ಅಜ್ಜಿ ಬಜೆ ಮಾಡ್ಕೊತಾ ಇರ್ತಾರೆ. ಮತ್ತು ನಾವು ಡಿಸೈಡ್ ಮಾಡಿದ್ರೆ ಮುಗೀತಲ್ಲ, ನಾನು ಕಣ್ಣಲ್ಲೇ ಎಲ್ಲನೂ ಹೊಡೆದು ಬಿಸಾಕ್ತೀನಿ ಅಂತ ಖುಷಿ ಪಡ್ತಾ ಇರ್ತಾಳೆ ಐಶು. ಅವಾಗ ಇನ್ನೊಂದು ಸತಿ ಸೆಕೆಂಡ್ ರೌಂಡ್ ಆಡಿಸ್ತಾರೆ. ಈ ಸದಿನಾರ ಕರೆಕ್ಟಾಗಿ ಆಡೋ, ಮರ್ಯಾದೆ ಉಳಿಸೋ ಅಂತ ರಾಮಣ್ಣನ ಫ್ರೆಂಡ್ ಹೇಳ್ತಾ ಇರ್ತಾನೆ. ಅವಾಗ ರಾಮಣ್ಣ ತಿರ್ಗಾ ಕುಸ್ತಿ ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಯುಷು ಇನ್ನೊಂದು ಸತಿಗೆ ಇನ್ನೊಂದು ಕಣ್ಣಲ್ಲಿ ಕಣ್ಣು ಹೊಡೆದ್ಬಿಟ್ಟು ಆಯ್ ಅಂತ ಇರ್ತಾಳೆ. ಅವಾಗ ತಿರ್ಗಾ ಮತ್ತೆ ರಾಮಣ್ಣ ಕೆಳಗೆ ಬಿದ್ದೋಗ್ಬಿಡ್ತಾನೆ. ಏನೋ ರಾಮಣ್ಣ, ನೀನು ನಂಬ್ಕೊಂಡು ನಾನು ಕುಸ್ತಿ ಬೇರೆ ಕಾಂಪಿಟೇಷನ್ ಒಪ್ಕೊಂಡ್ಬಿಟ್ಟಿದ್ದೀನಿ, ನೀನು ನೋಡಿದ್ರೆ ಇಲ್ಲಿ ಚಿಲ್ಟಾರಿಗಳ ಮೊದಲೇ ಸೋಲ್ತಾ ಇದೆಯಲ್ಲೋ, ನೀನು ಅಲ್ಲಿ ಹೆಂಗೋ ಗೆಲ್ತೀಯ ಅಂತ ಉಸ್ತಾದ್ ಬೈತಾ ಇರ್ತಾರೆ. ಆದರೂ ರಾಮಣ್ಣಂಗೆ ಫುಲ್ ಕಾನ್ಸಂಟ್ರೇಷನ್ ಇರೋದಿಲ್ಲ. ಫುಲ್ ಐಶನ್ ನೋಡ್ಬಿಟ್ಟೇ ಎಲ್ಲ ಸೋಲ್ತಾ ಇರ್ತಾನೆ. ಅವನಿಗೂ ಗೊತ್ತಿರುತ್ತೆ ನಾನು ಇವಳಿಂದನೇ ಸೋಲ್ತಾ ಇರೋದು ಅಂತ. ಆದರೂ ಅವಳು ನೋಡ್ಬಿಟ್ಟು ಮತ್ತೆ ಸೋಲ್ತಾ ಇರ್ತಾನೆ. ನಮ್ಮ ರಾವಣ ಯಾವತ್ತೂ ಸೋತನೇ ಅಲ್ಲ, ಇವತ್ತು ಸೋಲ್ತಾ ಇದ್ದಾನಲ್ಲ ಅಂತ ಅಜ್ಜಿ ಬೇಜಾರು ಮಾಡ್ಕೊತ ಇರ್ತಾರೆ. ಅಜ್ಜಿ ಸರಿ ಬಾ, ನಾವು ಬಂದಿದ್ದ ಕೆಲಸ ಆಯಿತು, ನಾವು ಹೋಗೋಣ ಅಂತ ಐಶು ಕರಿತಾ ಇರ್ತಾಳೆ. ಅವಾಗ ನಡೆಯೋ ಬಾ ಹೋಗೋಣ ಅಂತ ಹೇಳ್ಬಿಟ್ಟು ಅವರಿಬ್ಬರು ಹೋಗ್ತಾ ಇರ್ತಾರೆ. ರಾಮಣ್ಣಂಗೆ ಅವ್ರ ಫ್ರೆಂಡ್ ಬೈತಾ ಇರ್ತಾನೆ. ಏನೋ ರಾಮಣ್ಣ, ನೀನು ಒಂದು ಸೋಲಿಲ್ದೇ ಸೇರಿದವ್ರ ಸರ್ದಾರ ಅಂದ್ಕೊಂಡು ಎಲ್ಲರ ಹತ್ರನೂ ಜಂಬ ಕೊಚ್ಕೊಂಡು ಬರ್ತಾಯಿದ್ವಿ. ಆದರೆ ನೀನು ನೋಡಿದ್ರೆ ಹಿಂಗೆ ಮತ್ತೆ ಸೋಲ್ತಾ ಇದೆಯಲ್ಲೋ, ನೀನು ಆ ಥರ ಸೋಲ್ತಾ ಇದ್ರೆ ಹೆಂಗೋ ಮರ್ಯಾದೆ ಉಳಿಸೋ ನಮ್ಮದಲ್ಲಿ ಏನಾಗೈತಾ ನಿನಗೆ ಅಂತ ಹೇಳ್ತಾ ಇರ್ತಾನೆ. ಆವಾಗ ಅವನು ಯೋಚನೆ ಮಾಡ್ಕೊಂಡು ಹಂಗೇ ಕೂತಿರ್ತಾನೆ. ಅಲ್ಲಿಂದ ಹೊರಡ್ಬೇಕಾರೆ ನೀಟಾಗಿ ಟಾಟಾ ಮಾಡಿಬಿಟ್ಟು ಬರಲಾ ಬಾಯ್ ಅಂದ್ಬಿಟ್ಟು ಅಲ್ಲಿ ಅಜ್ಜಿ ಜೊತೆ ಅವಳು ಹೊಡ್ತಾಳೆ. ಅಜ್ಜಿ ಮತ್ತು ಐಶು ಇಬ್ಬರು ನಡ್ಕೊಂಡು ಬರ್ತಾ ಇರ್ತಾರೆ. ಅಜ್ಜಿ ರೋಡ್ ನೋಡ್ಕೊಂಡು ನಡಿ ಅಂದರೆ ಅವಳು ಮಕ ನೋಡ್ಕೊಂಡೇ ಖುಷಿಯಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಏನಾಯಿತು ಅಂತ ಅಜ್ಜಿ ಹೋಗ್ತಾ ಹಂಗೆ ಅಜ್ಜಿ ಬಿದ್ದೋಗೋಕೆ ಹೋಗ್ತಾ ಇರ್ತಾರೆ. ಅಯ್ಯೋ ಅಜ್ಜಿ, ಕರೆಕ್ಟಾಗಿ ನಡ್ಕೊಂಡು ಬಾ, ನನ್ನ ಮಕದಲ್ಲಿದೆಯಾ ರೋಡ್ನ ನೋಡ್ಕೊಂಡು ನೀಟಾಗಿ ಬಾ ಅಂತ ಹೇಳ್ತಾ ಇರ್ತಾಳೆ. ಎಲ್ಲ ನಮ್ಮ ರಾವಣ ಒಂದು ದಿವಸನೂ ಸೋತವನೇ ಅಲ್ಲ, ಎಲ್ಲ ಕುಸ್ತಿನೂ ಗೆದ್ಕೊಂಡು ಬರ್ತಾ ಇದ್ದ, ಇವಾಗ ಹೆಂಗೆ ಸೋತೋಗ್ಬಿಟ್ನಲ್ಲ ಅಂತ ನಂಗೆ ಅದೇ ಟೆನ್ಷನ್ ಆಗದೆ ಅಂತ ಹೇಳ್ತಾ ಇರ್ತಾರೆ. ಅವಾಗ ಮತ್ತೆ ನಾನು ಬಿಡ್ತೀನ, ಅವನ್ನ ನನ್ನ ಕಣ್ಣಲ್ಲೇ ಹೊಡೆದು ಬಿಸಾಕ್ತೆ ಅಂತ ಹೇಳ್ತಿರ್ತಾಳೆ. ಈಗ ಗೊತ್ತಾಯ್ತು ಬಿಡು, ನನಗೀಗ ತುಂಬ ಖುಷಿ ಆಗ್ತೈತೆ ಅಂತ ಅಜ್ಜಿ ಹೇಳ್ತಾ ಇರ್ತಾರೆ. ಅವಾಗ ಏನಾಯಿತು ನಿನಗೆ, ಮತ್ತೇನಾಯಿತು ಅಂತ ಕೇಳ್ತಾ ಇರ್ತಾಳೆ. ಅವಾಗ ನಿನಗೂ ರಾಮಣ್ಣಂಗೂ ಲವ್ ಆಗಿಬಿಟ್ಟದ, ಅದಕ್ಕೇ ಅವನು ನಿನ್ನ ಕಣ್ಣು ನೋಡಿ ನೀನು ಸೋತೋಗ್ಬಿಟ್ಟವನೇ ಅಂತ ಹೇಳ್ತಾ ಇರ್ತಾರೆ. ಅವಾಗ ಅಯ್ಯೋ, ನಾವು ನನ್ನ ಕಣ್ಣು ನೋಡಿ ಸೋತೋಗಿಲ್ಲ, ಅವತ್ತು ಡ್ರಾಮಾದಲ್ಲಿ ನನಗೆ ನನ್ನ ಮಕ ನೋಡಿಕೊಂಡು ಡೈಲಾಗ್ ಕೇಳೋ ಅಂದರೆ ನನ್ನ ಪಾದನ ನೋಡಿಕೊಂಡು ಡೈಲಾಗ್ ಕೇಳ್ತಿದ್ದ. ನನಗೆ ಆವಾಗಲೇ ಗೊತ್ತಾಗೋಯ್ತು ಇವನು ಹುಡುಗಿರ ಮುಖ ನೋಡೋದಿಲ್ಲ, ನನ್ನ ಕಣ್ಣು ನೋಡಿದ್ರೆ ಇವನಿಗೆ ಆಗೋದಿಲ್ಲ ಅಂತ. ನನಗೆ ಅವನ ವೀಕ್ನೆಸ್ ಅವತ್ತೇ ತಿಳ್ಕೊಂಬಿಟ್ಟೆ. ಇವತ್ತು ಅದೇ ವೀಕ್ನೆಸ್ನ ಇಲ್ಲಿ ಅಪ್ಲೈ ಮಾಡಿದೆ ಅಷ್ಟೇ. ಕಣ್ಣಲ್ಲೇ ಅವನ್ನ ಸೋಲ್ಸಿ ಬಿಸಾಕ್ಬಿಟ್ಟೆ. ಅವ್ರ ಅಮ್ಮ ಜಯಮ್ಮ ಫುಲ್ಲು ಕೊಚ್ಕೊತಾ ಇದ್ಲಲ್ಲ, ನನ್ನ ಮಗ ಯಾವತ್ತೂ ಕುಸ್ತಿಲೂ ಸೋಲೋದಿಲ್ಲ, ಯಾವ ಹೆಣ್ಣಿಗೂ ಸೋಲೋದಿಲ್ಲ ಅಂತ. ಇವತ್ತು ನನ್ನ ಕಣ್ಣು ಮುಂದೆನೇ ಅವ್ನು ಸೋತೋನೆ ಅಂತ ಹೋಗೋರು ಅಮ್ಮಂಗೆ ಹೇಳು. ಹೋಗಿ ಇವಾಗ ಇಲ್ಲಿನೂ ಸೋಲ್ಸಿದ್ದೀನಿ, ನಾನು ಎಲ್ಲ ಕಡೆನೂ ಸೋಲಿಸ್ತೀನಿ ಅವನ್ನ, ಇನ್ಮೇಲೆ ಅವ್ನು ಸೋಲೋದಕ್ಕೆ ರೆಡಿ ಆಗಬೇಕು ಅಂತ ಹೇಳ್ತಾ ಇರ್ತಾಳೆ. ಆದರೂ ನನ್ನ ರಾಮಂಗೆ ನಿನ್ನ ಮೇಲೆ ಪ್ರೀತಿ ಹುಟ್ಟೈತೆ, ಪ್ರೀತಿ ಹುಟ್ಟಿದ್ರೆ ಒಳ್ಳೇದು, ಹಿಂಗೇ ಪ್ರೀತಿ ಹುಟ್ಟಿದ್ರೆ ನಾನು ಆದಷ್ಟು ಬೇಗ ಅಜ್ಜಿ ಆಗ್ಬಿಡ್ತೀನಿ ಅಂತ ಅಜ್ಜಿ ಹೇಳ್ತಾ ಇರ್ತಾರೆ. ಅವಾಗ ಅಯ್ಯೋ ಅಜ್ಜಿ, ನೀನು ಈ ಥರ ಎಲ್ಲ ಮಾತಾಡಬೇಡ, ಅವನಿಗೆ ಪ್ರೀತಿ ಹುಟ್ಟಿದ್ರೆ ಏನು ಬಂತು, ನನಗೂ ಅವನ ಮೇಲೆ ಪ್ರೀತಿ ಹುಟ್ಟಬೇಕು ತಾನೇ, ಆವಾಗ ಏನಾದರೂ ಆಗೋದಕ್ಕೆ ಸಾಧ್ಯ. ನನಗೆ ಅವನ ಮೇಲೆ ಪ್ರೀತಿ ಹುಟ್ಟೋದು ಅದೆಲ್ಲ ಕನಸಿನ ಮಾತು, ನನಗೆ ಅವನ ಮೇಲೆ ಯಾವತ್ತೂ ಪ್ರೀತಿ ಹುಟ್ಟಲ್ಲ ಅಂತ ನಡ್ಕೊಂಡು ಹೋಗ್ತಾ ಇರ್ತಾಳೆ. ಅವಾಗ ಅಜ್ಜಿ ಹೇಳ್ತಾರೆ, ನಿನಗೆ ಏನು ಪ್ರೀತಿ ಹುಟ್ಟಿಲ್ಲ ಅಂದ್ರೂ ಹೋಗ್ತಾ ಎಲ್ಲ ಸರಿ ಆಯ್ತದೆ, ನೀನು ಸರಿ ಹೋಗಿಲ್ಲ ಅಂದ್ರೂ ನಾನು ಸರಿ ಮಾಡ್ತೀನಿ ಅಂತ ಅಜ್ಜಿ ಅನ್ಕೊತಾ ಇರ್ತಾರೆ. ಅಜ್ಜಿ ಇವಾಗೇನು ಬರ್ತೀಯೋ ಇಲ್ವೋ ಅಂತ ಕರೀತಾಳೆ. ಅವಾಗ ನಡೆಯುವ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಅಜ್ಜಿ ಮತ್ತು ಐಶು ಇಬ್ಬರೂ ಮನೆ ಕಡೆಗೆ ಹೋಗ್ತಾರೆ. ರಾಮಣ್ಣ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಐಶು ಕಣ್ಣು ಹೊಡೆದಿದ್ದು ಮತ್ತು ಅಲ್ಲಿನ ಅವ್ನು ಸೋತಿದ್ದು ಎಲ್ಲನೂ ನೆನ್ಪು ಮಾಡ್ಕೊತಾ ಇರ್ತಾನೆ. ಕಾರ್ ಹತ್ರ ಬಂದ್ಬಿಟ್ಟು ಫುಲ್ ಕೋಪ ಮಾಡ್ಕೊತಾ ಇರ್ತಾನೆ. ಅಯ್ಯೋ, ಇವತ್ತು ಈ ಐಶು ಹತ್ರ ನಾನು ಅವಮಾನ ಮಾಡಿಸ್ಕೊಂಬಿಟ್ನಲ್ಲ, ಒಂದು ಹೆಣ್ಣು ಹೆಂಗಸ ಹತ್ರ ಅವಮಾನ ಮಾಡಿಸ್ಕೊಂಡೆ, ಇದೇ ಫಸ್ಟ್ ಟೈಮ್ ನಾನು ಅಂತ ಇಲ್ಲಿ ಕೋಪ ಮಾಡ್ಕೊತಾ ಇರ್ತಾನೆ. ಇವಾಗ ನಾನು ಕರೆದ್ರೆ ಇವಳು ಬರಬೇಕು ತಾನೇ, ಯಾಕೋ ಅವಳು ಬರಲಿಲ್ಲ ಅಂತ ಕೇಳ್ತಾ ಇರ್ತಾನೆ. ಅವಾಗ ಅಲ್ಲೇ ಇದ್ದವನು, ಇಲ್ಲ ಸರ್, ಇವಾಗ ಅವ್ನು ಹೆಂಗೆ ಬರೋದಕ್ಕೆ ಸಾಧ್ಯ, ಈಗ ರಾಮಣ್ಣನ ಹೆಂಡ್ತಿ ಅವಳು, ರಾಮಣ್ಣನ ಬಿಟ್ಬಿಟ್ಟು ಬರೋದಕ್ಕೆ ಹೆಂಗೆ ಸಾಧ್ಯ ಅಂತ ಹೇಳ್ತಾನೆ. ಅವಾಗ ಫಸ್ಟ್ ಹೋಗಿ ಅವ್ನು ಕೂತ್ಕೊಂಡು ಹಿಡ್ಕೊಂಡು ಕತ್ನಿ ಸಿಕ್ಕಕ್ಕೆ ಹೋಗ್ಬಿಡ್ತಾನೆ. ಅವ್ನು ರಾಮಣ್ಣನ ಹೆಂಡ್ತಿ ಎಲ್ಲ,
ನನ್ನ ಹೆಂಡ್ತಿ ಆಗಬೇಕಾದ್ರೆ ಅವಳ ಬಗ್ಗೆ ಎಲ್ಲ ವಿಷಯನೂ ತಿಳ್ಕೊ. ಅವ್ರ ಮನೇಲಿ ಯಾರ್ಯಾರಿದ್ದಾರೆ, ಅವಳು ಅವ್ರ ಮನೇಲಿ ಯಾರ ಮೇಲೆ ವೀಕ್ನೆಸ್ ಐತೆ, ಅವ್ರ ಮನೆಗೆ ಯಾರು ಬರ್ತಾರೆ ಹೋಗ್ತಾರೆ, ಈ ರಾಮಣ್ಣಂಗೆ ಆಚೆ ಕಡೆ ಯಾರು ಶತ್ರಿದ್ದಾರೆ, ಎಲ್ಲ ವಿಷಯನೂ ನನಗೆ ಗೊತ್ತಾಗಬೇಕು. ಆದಷ್ಟು ಬೇಗ ಆ ವಿಷಯಗಳನ್ನ ತಿಳ್ಕೊ. ನಾನು ಇಲ್ಲಿಂದ ಹೋಗ್ಬೇಕಾದ್ರೆ ಐಶು ಕರ್ಕೊಂಡೇ ಹೋಗೋದು, ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಾ ಇರ್ತಾನೆ. ಅವಾಗ ಆಯಿತು ಸರ್, ನಾನು ಎಲ್ಲ ವಿಷಯನೂ ತಿಳ್ಕೊತೀನಿ ಅಂತ ಅವ್ನು ಹೇಳ್ತಾ ಇರ್ತಾನೆ. ಇವನು ಕೋಪದಿಂದ ರಿವೆಂಜ್ಗೆ ಕನ್ವರ್ಟ್ ಆಗ್ತಾ ಇರುತ್ತೆ. ರೂಮಿಂದ ಆ ಚಾಪೆ, ಹಾಸಿಗೆ ದಿಂಬು, ಕಂಬಳಿ ಎಲ್ಲನೂ ತಗೊಬಂದು ಆಚೆ ಕಡೆಗೆ ಹಾಕ್ತಾ ಇರ್ತಾಳೆ. ಇದ್ಯಾಕವ ಆಚೆ ಕಡೆ ತಂದಾಕ್ತಿದ್ದಿ, ನೀ ಯಾಕೆ ಇಲ್ಲಿ ಮಲಿಕೊಂತಿ ಅಂತ ಕೇಳ್ತಾ ಇರ್ತಾರೆ. ಅಯ್ಯೋ ನಾನು ಮತ್ತೆ ಇನ್ನೇನು ಮಾಡಲಿ, ಅಲ್ಲಿ ಅವ್ನು ಬರ್ತಾನಲ್ಲ ಅಂತ ಹೇಳ್ತಿರ್ತಾರೆ. ಅಯ್ಯೋ ಅವ್ನು ಇಲ್ಲೇ ಅಲ್ಲವನೇ, ಅವನು ತೋಟದ ಮನೆಗೆ ಹೋಗೋನೆ ಅಂತ ಹೇಳ್ತಾರೆ. ಆವಾಗ ಅವಳು ಯೋಚನೆ ಮಾಡ್ತಿರ್ತಾಳೆ, ಏನು ಕರೆಂಟ್ ಹೊಡಿತಾ ಅಂತ ಕೇಳ್ತಾ ಇರ್ತಾಳೆ. ಆವಾಗ ಅಯ್ಯೋ ನೀನು ಸುಮ್ಮನೆ ಇರೋಜ್ಜಿ, ನನಗೇನೂ ಆಗಿಲ್ಲ ಅಂತ ಹೇಳ್ತಾ ಇರ್ತಾರೆ. ಹಂಗಾದ್ರೆ ಅವ್ನು ಬರೋದಿಲ್ವ ಇಲ್ಲಿಗೆ ಅಂತ ಕೇಳ್ತಾಳೆ. ಹೌದು, ಅವ್ನು ಇಲ್ಲಿಗೆ ಬರೋಕ್ಕಿಲ್ಲ, ಅವ್ನು ಅಲ್ಲೇ ಇರ್ತಾನೆ, ಅವ್ನು ತೋಟ ನೋಡ್ಕೊಳ್ಳೋದಕ್ಕೆ ಹೋಗೋನೆ ಅಂತ ಹೇಳ್ತಾರೆ. ಅವಾಗ ಆಯ್ತು ಬಿಡು ಅಂತ ಹೇಳ್ಬಿಟ್ಟು ಅಲ್ಲಿ ಹಾಕಿರೋ ಕಂಬಳಿ, ಬೆಡ್ಶೀಟು ಮತ್ತು ಎಲ್ಲನೂ ತೊಗೊಂಡು ವಾಪಸ್ ರೂಮ್ಗೆ ಹೋಗ್ತಾಳೆ. ರೂಮ್ಗೆ ಹೋಗ್ಬಿಟ್ಟು ಅವಳು ಹಾಸ್ಕೊಳ್ಳೋಣ ಅಂತ ಹೋಗ್ತಾ ಇರ್ತಾಳೆ. ಆವಾಗ ಅವನು ವಾಶ್ರೂಮಿಂದ ಆಚೆ ಕಡೆಗೆ ಬರ್ತಾನೆ ರಾಮಣ್ಣ. ಇದೇನೋ ಇದು, ನೀನು ಇಲ್ಲೇ ಇದೆಯಾ, ನಿಮ್ಮ ಅಜ್ಜಿ ನೋಡಿದ್ರೆ ನೀನು ತೋಟದ ಮನೆಗೆ ಹೋಗಿದ್ಯಾ ಅಂತ ಹೇಳಿದ್ರು ಅಂತ ಹೇಳ್ತಿರ್ತಾಳೆ. ಅಯ್ಯೋ ನಮ್ಮ ಮುರ್ಕು ಹಂಗೇನೆ, ಬರೀ ಸುಳ್ಳು, ಬಾಯಿ ಬಿಟ್ಟರೆ ಸುಳ್ಳು ಹೇಳ್ತಾ ಇರ್ತಾಳೆ ಅಂತ ಮಾತಾಡ್ಕೊತಾ ಇರ್ತಾರೆ ಇಬ್ರು. ಅವಾಗ ಬಾಗ್ಲು ಹಾಕೊಂಡ್ಬಿಡುತ್ತೆ ಅಜ್ಜಿ. ಅವಾಗ ಮುರ್ಕು ಬಾಗ್ಲು ತೆಗಿ ಅಂತ ಹೇಳ್ತಿರ್ತಾನೆ. ಅವಾಗ ಬಾಗ್ಲು ತೆಗಿತಾರಲ್ಲ, ಅಯ್ಯೋ ನಮ್ಮ ಮುರ್ಕುದು ಇದೇ ಆಗೋಯ್ತಲ್ಲಪ್ಪ ಅಂತ ಅನ್ಕೊತಾ ಇರ್ತಾನೆ. ನನಗೆ ಯಾಕೋ ನಿನ್ನ ಮೇಲೇ ಡೌಟು, ನೀನೇ ಯಾಕೆ ನಾನು ರೂಮ್ ಒಳಗಡೆ ಇರ್ತೀನಿ, ಹೋಗ್ಬಿಟ್ಟು ಬಾಕ್ಲು ಹಾಕೊಂಬಿಡು ಅಂತ ಹೇಳಿರ್ಬಾರ್ದು ಅಂತ ಹೇಳ್ತಿರ್ತಾಳೆ. ಅವಾಗ ನನಗೇನಾರ ತಲೆಗಿಲ್ಲ ಕೆಟ್ಟೈತಾ ಅಥವಾ ಹುಚ್ಚಿಗಿಚ್ಚಿ ಹಿಡ್ದಿದ್ಯಾ, ನಾನು ಯಾಕೆ ಆ ಥರ ಹೇಳಿ, ನನಗೆ ನಿನ್ನ ಜೊತೆ ಇರೋದಕ್ಕೆ ಇಷ್ಟನಾ, ನಾನು ನಿನ್ನ ಮಕ ನೋಡೋದೇ ಇಷ್ಟ ಇಲ್ಲ, ನನ್ನ ಪಾಡಿಗೆ ನಾನು ಆಚೆ ಹೋಗ್ಬೇಕು ಅಂದರೆ ನಮ್ಮ ಮುರ್ಕು ಬಾಕ್ಲು ಹಾಕೊಂಬಿಟ್ಟು ಬಾಕ್ಲು ತೆಗಿತಾ ಇಲ್ಲ ಅಂತ ಇರ್ತಾನೆ. ಯಾಕೋ ನೀನೇ ಇದೆಲ್ಲ ಮಾಡಿದ್ಯಾ ಅಂತ ಹೇಳ್ತಿರ್ತಾಳೆ. ಅವಾಗ ನನಗೆ ನಿನ್ನ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ, ನಾನಂತೂ ಆಚೆ ಹೋಗ್ಬೇಕು, ಮುರ್ಕು ಬಾಕ್ಲು ತೆಗಿ ಅಂತ ಬಾಕ್ಲು ತರ್ತಾ ಇರ್ತಾನೆ. ಅವಳು ಬಾಕ್ಲು ತೆಗಿತಾನೆ ಇರೋದಿಲ್ಲ. ಇನ್ನೇನು ಮಾಡೋದು, ಓಲಿ ಮನಿಕೋ ಅಂತ ಹೇಳ್ಬಿಟ್ಟು ಚಾಪೆ ಹಾಸ್ತಾ ಇರ್ತಾನೆ. ನಾನು ಕೆಳ ಮನಿಕೊಂತೀನಿ, ನೀನು ಮೇಲೆ ಮನಿಕೋ ಅಂತ ಹೇಳ್ತಾ ಇರ್ತಾನೆ. ಅದು ಹೆಂಗೆ ಆಗ್ಬಿಡುತ್ತೆ ಅಂತ ಅವಳು ಶೂಟ್ ಕೇಸ್ ನೋಡ್ಬಿಟ್ಟು ಇವ್ನು ನೋಡ್ಬಿಡ್ತಾನಲ್ಲ ಅಂತ ಎದುರ್ಕೊತಾ ಇರ್ತಾಳೆ. ನೀನು ಮೇಲೆ ಮನಿಕೊಳ್ಳು ಅಂತ ಹೇಳ್ತಾ ಇರ್ತಾಳೆ. ಅಪ್ಪ ನಾವು ಮೇಲೆ ಮನಿಕೊಳ್ಳೋಕ್ಕಾಗುತ್ತಾ, ನೀವು ಸಾಹುಕಾರ ವಿಶ್ವನಾಥ್ ಅವ್ರ ಮಗಳು, ನೀವು ಮೇಲೆ ಮನಿಕೊಳ್ಳಿ, ನಾವು ಕೆಳಗಡೆನೇ ಮನಿಕೊಂತೀವಿ ಅಂತ ಹೇಳ್ತಾ ಇರ್ತಾನೆ. ಅವಾಗ ನಾನು ಹೇಳೋ ಮಾತು ಕೇಳ್ತೀಯಲ್ವಾ, ನೀನು ಮೇಲ್ಗಡೆ ಮನಿಕೋ, ನಾನು ಕೆಳಗಡೆ ಮನಿಕೊಂತೀನಿ ಅಂತ ಹೇಳ್ಬಿಟ್ಟು ಅವಳು ಕೆಳಗಡೆ ಹಾಸ್ಕೊತಾಳೆ, ಅವ್ನು ಮೇಲ್ಗಡೆ ಮಲ್ಕೊತಾನೆ. ನಿದ್ದೆ ಮಾಡ್ತಾ ಇರ್ತಾನೆ. ಆದರೆ ಇವಳಿಗೆ ಇನ್ನೂ ನಿದ್ದೆ ಬಂದಿರಲ್ಲ, ಕಣ್ಣು ಬಿಟ್ಕೊಂಡಿರ್ತಾಳೆ. ಆವಾಗ ಅಲ್ಲಿ ಒಂದು ಜಿಲ್ಲೆ ಬರುತ್ತೆ. ಜಿಲ್ಲೆ ಬಂದಿದ್ದನ್ನ ನೋಡ್ಬಿಟ್ಟು ಕಿರ್ಚ್ಕೊಂಡು ಓಡಿ ಬಂದು ನಿಂತ್ಕೊಂಡ್ಬಿಡ್ತಾಳೆ. ಆವಾಗ ರಾಮಣ್ಣನೂ ಎದ್ಬಿಡ್ತಾನೆ. ಆವಾಗ ಓಡಿ ಬಂದು ಅವನ್ನ ತಪ್ಕೊಂಡ್ಬಿಡ್ತಾಳೆ. ಆವಾಗ ಅವನು ಅವನ್ನ ತಪ್ಕೊಳ್ದೇನೆ ಹಂಗೆ ನಿಂತಿರ್ತಾನೆ. ಅವಳು ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಅವಳೇನೆ ಬಿಡ್ಸ್ಕೊತಾಳೆ. ಬಿಡ್ಸ್ಕೊಬಿಟ್ಟು ಅಯ್ಯೋ ನಾನು ಇನ್ನೂ ತಪ್ಕೊಂಡಿದ್ನ, ಇಲ್ಲೇನು ಜಿಲ್ಲೆಗಳು ಇಷ್ಟೊಂದು ಕಾಟ ಇದೆ ಅಂತ ಹೇಳ್ತಿರ್ತಾಳೆ. ಅಯ್ಯೋ ಮಾರಾಯ್ತಿ, ನಿನ್ನಿಂದ ನನಗೆ ಒಂಚೂರು ನಿದ್ದೆ ಮಾಡೋದಕ್ಕಂತೂ ಬಿಡೋದಿಲ್ಲ ಅಂತ ಹೇಳ್ತಾ ಇರ್ತಾರೆ. ಅವಾಗ ಆಯಿತು ಮಲ್ಕೋ ಅಂತ ಹೇಳ್ತಾಳೆ. ಅಯ್ಯೋ ನೀನು ಕೆಳಗಡೆ ಮನೆ ಕಾಣೋದು ಬೇಡ, ನಾನೇ ಕೆಳಗಡೆ ಮನಿಕೋತೀನಿ, ನೀ ಮೇಲ್ಗಡೆ ಮನಿಕೋ ಅಂತ ಹೇಳ್ತಾನೆ. ಅವಾಗ ಅವಳು ಮೇಲ್ಗಡೆ ಮನಿಕೊಂತಾಳೆ. ಇವನು ಕೆಳಗಡೆ ಮನಿಕೊಂತಿದ್ದಂಗೆ ಅವನಿಗೆ ಸೂಟ್ ಕೇಸ್ ಕಾಣಿಸುತ್ತೆ. ಇದೇನಿದು ಸೂಟ್ ಕೇಸು ಅಂತಾನೆ. ಅವಾಗ ಹೌದು ನಂದೇ ಸೂಟ್ ಕೇಸು ಅಂತ ಹೇಳ್ತಾಳೆ. ಹೌದು ಸೂಟ್ ಕೇಸು ಇದ್ಯಾಕೆ ಇಲ್ಲೇ ಐತೆ, ನೀನು ಬಟ್ಟೆನೆಲ್ಲ ಅಲ್ಲಿ ವಾರ್ಡ್ರೋಬಲ್ಲಿ ಇರಬೇಕಲ್ವ, ಇಲ್ಲಿ ಯಾಕೆ ಐತೆ ಅಂತ ಕೇಳ್ತಾನೆ. ಅವಾಗ ಅಯ್ಯೋ ಒಳಗಡೆ ಜಿರಳೆಗಳು ಜಾಸ್ತಿ ಆಗೈತೆ, ಅಲ್ಲಿ ಔಷಧಿ ಹಾಕಿದ್ದೀನಿ, ಅದಕ್ಕೆ ಇದ್ರಲ್ಲಿ ತೆಗ್ದಿಕ್ಕಿದ್ದೀನಿ ಅಂತ ಹೇಳ್ತಾಳೆ. ಅವಾಗ ಹೌದಾ, ಹೋಗ್ಲಿ ಬಿಡು ಅಂತ ಸುಮ್ಮನಾಗ್ತಾನೆ. ಆಯಿತು ಮಲ್ಕೊ ಅಂತ ಹೇಳ್ಬಿಟ್ಟು ಅವನು ಮಲ್ಕೊತಾನೆ. ಓ ಯಪ್ಪ ಹೆಂಗೋ ಬಚ್ಚವಾದ್ನಲ್ಲ ಅಂದ್ಬಿಟ್ಟು ಅವಳು ಮಲ್ಕೊತಾಳೆ. ಮಲ್ಕೊಂಡು ಒಂದು ಸ್ವಲ್ಪ ಹೊತ್ತು ಆದಮೇಲೆ ಮಧ್ಯರಾತ್ರಿ ಆಗುತ್ತೆ. ಮಧ್ಯರಾತ್ರಿ ಆಗ್ತಿದ್ದಂಗೆ ಎದ್ಬಿಟ್ಟು ಸೂಟ್ ಕೇಸ್ನ ಎತ್ಕೊಂಡು ಸೈಲೆಂಟಾಗಿ ಯಾರಿಗೂ ಸೌಂಡ್ ಮಾಡ್ದಂಗೆ ಬಾಕ್ಲು ತೆಗ್ದು ಆಚೆ ಕಡೆಗೆ ಬರ್ತಾಳೆ. ಆಚೆ ಕಡೆ ಮೊಬೈಲ್ನ ಟಾರ್ಚ್ ಹಾಕ್ಕೊಂಡು ನಿಧಾನಕ್ಕೆ ಹೆಜ್ಜೆ ಇಟ್ಕೊಂಡು ಬರ್ತಾ ಇರ್ತಾಳೆ. ಬಂದ್ಬಿಟ್ಟು ಬಾಕ್ಲನ್ನು ತೆಗಿಯೋಕೆ ಹೋಗ್ತಾಳೆ. ಬಾಕ್ಲು ತೆಗಿಯೋದಕ್ಕಾಗಲ್ಲ, ಫುಲ್ ಡೋರ್ ಟೈಟಾಗಿ ಲಾಕ್ ಆಗಿರುತ್ತೆ. ಆಮೇಲೆ ತಿರ್ಗಾ ಬಂದು ಸೂಟ್ ಕೇಸ್ ನಿಕ್ಬಿಟ್ಟು ಅಲ್ಲಿ ನೆಡ್ಕೊಂಡು ಬರ್ತಾ ಇರ್ತಾಳೆ. ಅಲ್ಲೊಂದು ಗೊಂಬೆ ಬಿದ್ದಿರುತ್ತೆ, ಅದ್ರ ಮೇಲೆ ಕಾಲಿಗೆ ಬಿಟ್ಟು ಕುಯ್ಯಿ ಅಂದ್ಬಿಡುತ್ತೆ. ಆ ಗೊಂಬೆನ ತೆಗೆದ್ಬಿಟ್ಟು ನಿನ್ನಿಂದನೇ ತಾನೇ ಅವತ್ತು ನಾನು ಅಜ್ಜಿ ಕೆಲ್ಸಕ್ಕೆ ಹಾಕೊಂಡಿತ್ತು ಅಂತ ಹೇಳ್ಬಿಟ್ಟು ಆ ಗೊಂಬೆನ ತೆಗೆದು ತಿರ್ಗಾ ಸೋಫಾ ಮೇಲೆ ಇಟ್ಬಿಟ್ಟು ತಿರ್ಗಾ ಅವಳು ಹೋಗ್ಬಿಟ್ಟು ಬಾಕ್ಲು ತೆಗಿತಾಳೆ. ಬಾಕ್ಲು ಓಪನ್ ಆಗುತ್ತೆ. ನೀಟಾಗಿ ಸೈಲೆಂಟಾಗಿ ಹೋಗ್ಬಿಟ್ಟು ಆಗ ಕಾರ್ ಡ್ರೈವರ್ ಆಯ್ ಅಂತಾನೆ. ಜೋರಾಗಿ ಮಾತಾಡಬೇಡ, ಸುಮ್ಮನೆ ಇರು ಅಂತ ಹೇಳ್ಬಿಟ್ಟು ಡಿಕ್ಕಿ ಓಪನ್ ಮಾಡಿಸ್ತಾಳೆ. ಓಪನ್ ಮಾಡಿಸ್ಬಿಟ್ಟು ಅವಳು ಲಗೇಜನ್ನೆಲ್ಲ ತೊಗೊಂಡೋಗಿ ಅಲ್ಲಿ ಇಡ್ತಾಳೆ. ಸರಿ ಬೇಗ ನಡೀರಿ, ಸೌಂಡ್ ಮಾಡಬೇಡ್ರಿ ಅಂತ ಹೇಳ್ತಾಳೆ. ಅವಾಗ ಅವಳು ಹೋಗಿ ಕಾರಲ್ಲಿ ಕೂತ್ಕೊತಾಳೆ. ಅವಾಗ ಕಾರ್ ಡ್ರೈವರು ಕಾರ್ನ ಸ್ಟಾರ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾನೆ. ಅಲ್ಲಿಂದ ಅವಳು ತಪ್ಪಿಸ್ಕೊಂಡು ಅಲ್ಲಿಂದ ಓಡ್ತಾಳೆ. ಅಲ್ಲಿಗೆ ಇವತ್ತಿನ ಸಂಚಿಕೆ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮುಂದಿನ ಸಂಚಿಕೆ ಒಂದಿಗೆ ಮತ್ತೆ ಭೇಟಿಯಾಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು.